ಇನ್ನು ದಲಿತ ಸಮಾವೇಶವನ್ನ ನಡೆಸಲೇಬೇಕು ಅಂತ ಹಠ ಹಿಡಿದಿರುವಂತಹ ಒಂದು ವರ್ಗ ಪರಮೇಶ್ವರ್ ಅವರನ್ನ ಅವರ ಪ್ರತಿನಿಧಿಯಾಗಿ ಕಳಿಸಿಕೊಟ್ಟಿದೆ ದೆಹಲಿಗೆ. ಸೊ ಅಲ್ಲಿ ಅವರದ್ದೇ ಆದಂತಹ ನೆಟ್ವರ್ಕ್ನ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ಪರಮೇಶ್ವರ್ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಚರ್ಚೆ. ದೆಹಲಿಗೆ ಹೋದ ಪರಮೇಶ್ವರ್ ಅವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆಯಂತೆ, ಎರಡು ಕಹಿ ಅನುಭವ ಆಗಿದೆಯಂತೆ. ಪಕ್ಷ ನಿಮ್ಮ ಜೊತೆಗಿದೆ ಎಂಬ ಭರವಸೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ದಲಿತ ಸಮಾವೇಶಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ರೆಡ್ ಫ್ಲಾಗ್ ತೋರಿಸಿ ಕಳಿಸಿದ್ದಾರಂತೆ. ದೆಹಲಿ ಅಂಗಳದಲ್ಲಿ ಪರಮೇಶ್ವರ್ ಅವರಿಗೆ ಸಿಹಿಗಿಂತ ಕಹಿಯೇ ಜಾಸ್ತಿ ಅಂತೆ. ಅರ್ಥಾತ್ ಪರಮೇಶ್ವರ್ ಅವರಿಗೆ ಅವರು ಹೋದಂತಹ ಮೂಲೋದ್ದೇಶ ಈಡೇರ್ದಂಗೆ ಕಾಣಿಸ್ತಾ ಇಲ್ಲ. ಅವರು ಕೆ.ಸಿ. ವೇಣುಗೋಪಾಲ್ ಅವರನ್ನೆಲ್ಲ ಭೇಟಿಯಾಗಿ ಆ ಫೋಟೋಗಳೆಲ್ಲ ವೈರಲ್ ಆಗಿದ್ನೆಲ್ಲ ನಾವು ನೋಡಿದ್ವಿ. ಬಟ್ ಔಟ್ಕಮ್ ಏನು? ಈಗ ರಾಜಕಾರಣದಲ್ಲಿ ಯಾವುದೇ ಪಾನನ್ನು ಯಾರೇ ಮೂವ್ ಮಾಡಿದ್ರು ಅಲ್ಟಿಮೇಟ್ಲಿ ಏನು ಮ್ಯಾಟ್ರ್ ಆಗುತ್ತೆ? ಏನು ಔಟ್ಕಮ್ಮು? ಇವ್ರು ಹೋಗಿ ಬಂದಿದ ತಕ್ಷಣ ಏನಾದರೂ ಬದಲಾವಣೆ ಆಯಿತಾ? ಇವ್ರಿಗೆ ಸಿಗೋ ತೂಕನೇ ಬೇರೆ. ಸದ್ಯಕ್ಕಂತೂ ಅಂಥದ್ದು ಯಾವುದೂ ಆಗಿಲ್ವಂತೆ. ಹಾಗಾದರೆ ಪರಮೇಶ್ವರ್ ಅವರಿಗೆ ಸಿಕ್ಕಿರುವಂತಹ ಒಂದು ಸಿಹಿ ಮತ್ತು ಎರಡು ಕಹಿಗೆ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಹೋಗೋಣ. ದೆಹಲಿಗೆ ಹೋದಂತಹ ಪರಮೇಶ್ವರ್ ಅವರಿಗೆ ಒಂದು ಸಮಾಧಾನ ಆಗುವಂತಹ ವಿಚಾರ ಹೈಕಮಾಂಡ್ ಹೇಳಿದೆ. ಎರಡು ಅಸಮಾಧಾನಗೊಳ್ಳುವಂತಹ ವಿಚಾರ ಅಂದರೆ ಅವ್ರಿಗೇನು ಗೊಂದಲ ಇತ್ತು ಅದು ಮುಂದುವರಿಯುವಂತಹ ವಿದ್ಯಮಾನವೊಂದು ನಡೆದು ಹೋಗಿದೆಯಂತೆ. ಪರಮೇಶ್ವರ್ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಭರವಸೆಯ ಮಾತುಗಳನ್ನಾಡಿದ್ದಾರಂತೆ. ಪಕ್ಷ ನಿಮ್ಮ ಸೇವೆ ಮರೆತಿಲ್ಲ, ಹೈಕಮಾಂಡ್ ನಿಮ್ಮ ಜೊತೆ ಯಾವಾಗಲೂ ಇದೆ ಅಂತ. ಯಾವುದೇ ಒಬ್ಬ ಹಿರಿಯ ನಾಯಕ ಹೋದರೂ ಕೂಡ ಎರಡು ವಿಚಾರಗಳನ್ನು ಹೇಳೋದ್ರ ಮೂಲಕ ಅವ್ರನ್ನ ಒಪ್ಸೋದು ಅಂತ ಅಲ್ಲ, ಬಟ್ ನಿಮ್ಮ ವಿಚಾರ, ನಿಮ್ಮ ಎಕ್ಸ್ಪೀರಿಯನ್ಸು ಎಲ್ಲವೂ ಕೂಡ ಪಕ್ಷಕ್ಕೆ ಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಪರಮೇಶ್ವರ್ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಭರವಸೆಯ ಮಾತುಗಳನ್ನು ಆಡಿದ್ರಂತೆ. ಏನಾದರೂ ಆ ಥರದ ಚರ್ಚೆಗಳಾಯ್ತಾ? ಆ ಥರದ್ದು ಭಾಳ ಪಾಸಿಟಿವ್ ವಿಚಾರ ಅಥವಾ ಪಾಸಿಟಿವ್ ಅನುಭವ ಪರಮೇಶ್ವರ್ ಅವ್ರಿಗೆ ಆಗಿದೆ ಅಂತ ದೆಹಲಿ ಅಂಗಳದಲ್ಲಿರುವಂತಹ ಮಾತು. ಅವರೇ ಸ್ವತಃ ಕ್ಲಾರಿಟಿ ಕೊಡೋ ತನಕ ನಾವು ಜಸ್ಟ್ ಹೇಳ್ಬೋದಷ್ಟೇ ಹೀಗಾಗಿದೆಯಂತೆ ಅಂತ. ಕೆಪಿಸಿಸಿ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ ಅಂತ ಇದೇ ವೇಳೆ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ರಂತೆ. ಪ್ರತ್ಯೇಕ ದಲಿತ ಸಮಾವೇಶ ಈಗ ಸಾಧ್ಯ ಇಲ್ಲ ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಇವರೆಲ್ಲ ಬಯಸ್ತಾ ಇರೋದೇನು? ಡಿ.ಕೆ. ಶಿವಕುಮಾರ್ ಅವರಿಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ಏನಿದೆ, ಅಲಿಖಿತ ನಿಯಮ, ಅದು ಲಾಗೂ ಆಗಬೇಕು, ಎಲ್ರಿಗೂ ಆದಮೇಲೆ ಇವ್ರಿಗೂ ಆಗಬೇಕು ಅನ್ನೋದು ಅವ್ರದ್ದು ಹೋರಾಟ. ಬಟ್ ಅದಕ್ಕೆ ಜಯ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಮತ್ತು ಇನ್ನೊಂದು ಗೋಲ್ ಇಟ್ಕೊಂಡಿದ್ದವರು ಪ್ರತ್ಯೇಕ ದಲಿತ ಸಮಾವೇಶ ಮಾಡಬೇಕು ಈ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಅಂತ. ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಂತೆ. ಮಾಡಬೇಡಿ ಅಂತ ಸೂಚನೆಯನ್ನು ಕೊಟ್ರ. ಹಾಗಾದರೆ ಹೈಕಮಾಂಡ್ ಪಾಲಿನ ನಂಬಿಕಸ್ಥ ನಾಯಕನಿಗೆ ಸಿಹಿಗಿಂತ ಕಹಿಯೇ ಜಾಸ್ತಿ. ಈ ಪಕ್ಷನಿಷ್ಠ ಅಥವಾ ಲಾಯಲ್ಟಿ ಫ್ಯಾಕ್ಟರ್ ಅಂತ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರದು ಒಂದು ಹಿಡಿ ಮುಷ್ಟಿ ಜಾಸ್ತಿನೇ ಅಂತ ಹೇಳ್ಬೋದು. ಬಟ್ ಹೈಕಮಾಂಡ್ ಬೇರೆದ್ದೇ ಲಾಜಿಕಲ್ ಇದ್ದಂಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಹೆಚ್ಚು ಆಪ್ತ ಒಡನಾಟವನ್ನು ಪರಮೇಶ್ವರ್ ಅವರು ಹೊಂದಿರೋದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಎಲ್ಲವೂ ಚೆನ್ನಾಗಿದ್ದಿದ್ರೆ 2013ರಲ್ಲಿ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅವ್ರು ಸೋತ್ಬಿಟ್ರು. ಹೀಗಾಗಿ ಹೈಕಮಾಂಡ್ ಆಲ್ಟರ್ನೇಟಿವ್ ಯೋಚನೆಯನ್ನು ಮಾಡಬೇಕಾಗಿ ಬಂತು. ಸೊ ಅವ್ರಿಗೆ ಗೊತ್ತಿದೆ ಇವ್ರ ಸೀನಿಯಾರಿಟಿ ಏನು, ಎಕ್ಸ್ಪೀರಿಯನ್ಸ್ ಏನು, ಮತ್ತು ದಲಿತ ಸಮುದಾಯದ ಪ್ರಮುಖ ಲೀಡರು, ವೋಟ್ ಬ್ಯಾಂಕು. ಹೀಗಾಗಿ ಇವರನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಅದೇ ಆಪ್ತತೆಯಲ್ಲಿ ಇವರು ಹೋಗಿ ಪ್ರಸ್ತಾಪ ಮಾಡಿದ್ರಂತೆ. ಎಲ್ಲರೂ ಕೇಳ್ತಾ ಇದ್ದಾರೆ, ನೀವೇ ಹೇಳಿದ್ರಿ 2023 ಮೇ 18ಕ್ಕೆ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿ ಲೋಕಸಭೆ ಚುನಾವಣೆ ತನಕ ಇವರು ಅಧ್ಯಕ್ಷರಾಗಿರ್ತಾರೆ ಅಂತ ನೀವು ಹೇಳಿದ್ರಿ. ಚುನಾವಣೆ ಮುಗಿದು ಈಗ ಭಾಳ ಸಮಯ ಆಗ್ಬಿಟ್ಟಿದೆ, ತುಂಬ ಜನ ಇದ್ದಾರೆ ಪಕ್ಷ ಸಂಘಟನೆಗೆ, ಅವ್ರನ್ನಲ್ಲಿ ಯಾರನ್ನಾದ್ರೂ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರಂತೆ. ಬಟ್ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಹೈಕಮಾಂಡ್ ಮನಸ್ಸು ಒಲ್ಲೆ ಅಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಅವ್ರಿಗೆ ನಿರಾಸೆ ಆಗಿದೆ ಅಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳೋದ್ರ ಮೂಲಕ ಬಿಗ್ ಸೆಟ್ ಬ್ಯಾಕ್ ಪರಮೇಶ್ವರ್ ಅವರ ಭೇಟಿಗೆ ಸಂಬಂಧಪಟ್ಟಂತೆ ಆಗಿದೆಯಂತೆ. ಅದು ರಾಜ್ಯದ ಬೇರೆ ಬೇರೆ ಬೆಳವಣಿಗೆ ಮೇಲೆ ನಿರ್ಧಾರ ಆಗತ್ತೆ ಅನ್ನೋ ಸಂದೇಶವನ್ನು ಕೊಡಲಾಯಿತಂತೆ.